ಸ್ವಾಗತ. ನಾನು ಋತುಜಾ. ನಾಡಿನ ಸಮಸ್ತ ಜನರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಇಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಮ್ಮನಿಗೆ ಗ್ರಾಮದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಆಗಮಿಸಿದ್ದೇವೆ. ಬನ್ನಿ ಇಲ್ಲಿನ ಮಹತ್ವವನ್ನು ತಿಳಿಯೋಣ. ಬೆಳಗಾವಿಯಿಂದ 59 ಕಿಲೋಮೀಟರ್ ದೂರದ ಅಂತರದಲ್ಲಿ ಇರುವ ಹುಕ್ಕೇರಿ ತಾಲೂಕಿನ ಅಮ್ಮನಿಗೆ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ನಾವು ಈ ದಿನ ಜಾತ್ರೆ ಹಾಗೂ ಅಲ್ಲಿಯ ವೈಶಿಷ್ಟ್ಯ ತಿಳಿಯಲು ಬಂದಿದ್ದೇವೆ. 5 ದಿನಗಳ ಕಾಲ ನಡೆಯುವ ಈ ಜಾತ್ರೆ ಈ ಭಾಗದ ಅತಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮ ನಡೆಯುತ್ತದೆ. ದೇವಸ್ಥಾನವು 800 ರಿಂದ 1000 ವರ್ಷ ಹಳೆಯ ಇತಿಹಾಸ ಹೊಂದಿದೆ. ಈ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ದೇವರು ಇಲ್ಲಿಯೇ ತನ್ನ ಭಕ್ತರಿಗಾಗಿ ಉದ್ಭವ ಆಗಿರುವ ನಂಬಿಕೆ ಇದೆ. ಇಲ್ಲಿ ಶ್ರೀ ವೀರಭದ್ರ ದೇವಸ್ಥಾನದ ಜೊತೆಗೆ ಪಾತಾಳ ಗಂಗೆ ಹಾಗೂ ಕೃಷ್ಣ ನದಿಯ ಸ್ವರೂಪವು ನಮಗೆ ಕಾಣುತ್ತದೆ. ಇಲ್ಲಿ ಕೆಲ ಕುಟುಂಬಗಳು ಸೇವಾ ಕಾರ್ಯದಲ್ಲಿ ಪ್ರತಿ ವರ್ಷ ಬಂದು ಪ್ರಸಾದ ಹಂಚುವುದು, ಸ್ವಾಮೀಜಿ ಸಂತರನ್ನು ಕರೆದು ಅವರಿಗೆ ದಾನ ಧರ್ಮ ಕಾರ್ಯ ಮಾಡುವುದು, ಹೀಗೆ 10 ಕಾರ್ಯಗಳು ಇಲ್ಲಿ ವಿಶೇಷತೆ ಹೊಂದಿದೆ. ವಿರೂಪಾಕ್ಷ ಮಲ್ಲಯ್ಯ ಪೂಜಾರಿ ದೇವಸ್ಥಾನದ ಅರ್ಚಕರನಾರ. ಇದೊಂದು 700-800 ವರ್ಷಗಳ ಕಾಲ ಇತಿಹಾಸದ ಇರುವಂಥ ಒಂದು ದೇವಸ್ಥಾನ. ಆಂಧ್ರ ಪ್ರದೇಶದಾಗ ಒಂದು ಶ್ರೀಶೈಲ ಐತ್ಲ, ಅದ್ರ ಶ್ರೀಶೈಲ ಶಾಖೆ ಇದು ಉಪಶಾಖೆ ರೀ. ಇದು ಉಪಶಾಖೆ. ಇದು ಶ್ರೀ ಅಮ್ಮನಿ ಮಲ್ಲಿಕಾರ್ಜುನ ದೇವಸ್ಥಾನ ಕರ್ನಾಟಕದಲ್ಲೊಂದು ಐತಿ, ಆಂಧ್ರ ಪ್ರದೇಶದಲ್ಲೊಂದು ಶ್ರೀಶೈಲ ಐತಿ. ಆ ಥರದ ಉಪಶಾಖೆ ಇದೊಂದು ದೊಡ್ಡ ಚರಿತ್ರೆ ಐತಿ. ಅಲ್ಲಿಂದ್ರೆ ನಮ್ಮ ಒಬ್ಬರ ಹಂದಿಗುಡದಿಂದ ಹೆಣ್ಮಗಳ ಅಲ್ಲಿ ಇದಕ್ಕೆ ಹೋಗಿರು. ಅಲ್ಲಿಂದ ಬರುವಾಗ ಅವ್ರು ಚಂಚರ ಬೆನ್ನು ಹೈತರು. ಚಂಚರ ಬೆನ್ನು ಹೈತದಾಗ ಇಲ್ಲೊಂದು ನದಿ ಇತ್ತು. ಆ ನದಿ ಬಾಯಿ ಬಿಡ್ತು. ಆ ನದಿ ಬಾಯಿ ಬಿಟ್ಟ ನಂತರ ಇಲ್ಲಿ ಬಂದವರು ಇದಕ್ಕೆ ಹೊತ್ತರು. ಇಲ್ಲಿ ಒಂದು ಗುತ್ತಿತ್ತು. ಗುತ್ತಿಗೆ ಆಕಳು ಬಂದು ಹಾಲು ಕರಿತಿತ್ತು. ಇಲ್ಲಿ ಏನೈತಂದು ಎಲ್ಲ ಗ್ರಾಮಸ್ಥರು ಬಂದು ನೋಡಿದಾಗ ಅಲ್ಲಿ ಆಕಾರ ಇಲ್ಲದ ಒಂದು ಲಿಂಗದ ಆಕಾರ ಒಂದು ಮೂರ್ತಿ ಹೊಂದಿತ್ತು. ಅದನ್ನೆಲ್ಲ ಹಡ್ಡಿ ತೆಗೆದು ನೋಡಿದಾಗ ಅಲ್ಲಿ ಒಂದು ಸ್ವಯಂ ಲಿಂಗ ಉತ್ಪೈದಾತು. ಅದ ಇಲ್ಲಿ ತೆಳಗೆ ಗವ್ಯಾಗ ಐತ್ರಿ. ಇಲ್ಲಿ ಈಗಲೂ ಐತಿ ಸ್ವಯಂ ಲಿಂಗ ಐತ್ರಿ. ಈಗ ಅದು ಹಿಂಗೆ ಇಂಥದ್ದೊಂದು ಚರಿತ್ರೆ ಐತಿ. ಮತ್ತು ಇದಕ್ಕೆ ಭಾಳ ಜನ ಊರಿಂದ ಮಹಾರಾಷ್ಟ್ರದ ಕೆಲವು ಜನ ಭಕ್ತಾದಿಗಳದಾರು, ಮತ್ತು ನಮ್ಮ ಕರ್ನಾಟಕದಾಗೂ ಕೆಲವೊಂದು ಜನ ಭಕ್ತಾದಿಗಳದಾರು. ಮತ್ತು ಪ್ರತಿ ವರ್ಷ ಅರಿಶಿಣ ಲಗ್ನ ಕರಿ ಕುಸ್ತಿ ದೇವ್ರ ಊರಾಗ ಹೋಗೋದ. ಅರಿಶಿಣ ಅಂದರೆ ಮಲ್ಲಿಕಾರ್ಜುನ ದೇವ್ರಿಗೆ ಅರಿಶಿಣ ಹಚ್ಚೋದು. ಮತ್ತು ಇದು ಇವತ್ತಿನ 14ನೇ ತಾರೀಕು ಇವತ್ತು. ನೀನು 13 ಅರಿಶಿಣ ಮುಗಿತು. ಇನ್ನು 14ನೇ ತಾರೀಕು ಲಗ್ನ ಕಾರ್ಯಕ್ರಮ. ರಾತ್ರಿ 12 ಗಂಟೆಗೆ ಅಕ್ಕಿ ಕಾಳು ಬಿಡೋ ಟೈಮ್ದಾಗ ಕರಿ ಅನ್ನುವಂಥ ಒಂದು ಕೆಟ್ಟ ಮುಹೂರ್ತ ಹತ್ತೈತ್ರಿ. ಆ ಕರಿ ಅಂತ ಒಂದು ಕೆಟ್ಟ ಮುಹೂರ್ತ ಹತ್ತದಾಗ ಅಲ್ಲಿ ಮದುವೆ ಸ್ಟಾಪ್ ಆಗ್ತೈತಿ. ಇದು ಪ್ರತಿ ವರ್ಷ ಹೆಂಗೆ ರೀ, ಮದುವೆ ಆಗೋದು ಎಲ್ಲ ತಯಾರು ಮಾಡ್ಕೊಂಡಿರ್ತೀವಿ. ತಯಾರು ಮಾಡ್ಕೊಂಡು ಟೈಮ್ದಾಗ ಇಲ್ಲಿ ಕರಿ ಅನ್ನೋದು ಒಂದು ಮುಹೂರ್ತ ಕೆಟ್ಟ ಮುಹೂರ್ತ ಅಡ್ಡ ಹತ್ತದಾಗ ಮದುವೆ. ಮತ್ತು ಜನವರಿ 13, 14, 15, 16, 17 ಈ ಥರ 5 ದಿನಗಳ ಕಾಲ ಜಾತ್ರೆ ನಡೀತೈತಿ. ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಬರ್ತಾರೋ. ನಮಸ್ತೆ ಮ್ಯಾಮ್, ನಿಮ್ಮ ಹೆಸರು? ರೋಹಿಣಿ ಮಿರ್ಜಾ ಅಂತ ಹೇಳಿ. ಎಲ್ಲಿಂದ ಬಂದಿದ್ದೀರಿ? ನಾವು ಚಿಕ್ಕೋಡಿಂದ ಬಂದಿದ್ದೀವಿ. ಓಕೆ, ಇಲ್ಲಿನ ವಿಶೇಷತೆ ಬಗ್ಗೆ ನೀವು ಒಂಚೂರು ನಮ್ಮ ವೀಕ್ಷಕರಿಗೆ ಹೇಳಿ. ಇಲ್ಲಿ ನಮ್ಮದು ಮಿರ್ಜಾ ಅಂತ ಹೇಳಿ ಫ್ಯಾಮ್ಲಿ ಇದೆ ರೀ. ಇಲ್ಲಿ ನಾವು ಬರಾಕತ್ತ ಒಂದು 50 ವರ್ಷ ಆಯಿತು. 50 ವರ್ಷದಿಂದನೂ ಇಲ್ಲಿ ನಾವು ಬರ್ತೀವಿ. ಅಂದರೆ ಇದ್ರ ಒಂದು ಹಿನ್ನೆಲೆ ಏನಂತಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನನ ಒಂದು ಏನಲ್ಲಿ ದೇವಸ್ಥಾನ ಐತಲ್ಲ, ಅದ್ರದ್ದೊಂದು ಇಲ್ಲಿ ಬಂದು ಹೋಗ್ಯಾನ ಶ್ರೀಶೈಲ ಮಲ್ಲಿಕಾರ್ಜುನ. ಮೇನ್ ಇರೋದು ಶ್ರೀಶೈಲ. ಆದ್ರೆ ಅಲ್ಲಿ ಹೋಗೋಕ್ಕಾಗ್ಲಾರ್ದು ಮಂದಿ ಇಲ್ಲಿ ಬಂದು ದರ್ಶನ ತೊಗೊಂಡ್ರೆ ಶ್ರೀಶೈಲಕ್ಕೆ ಹೋದಷ್ಟನ ಪುಣ್ಯ ಬರ್ತೈತಿ ಅಂಥೇಳಿ ಒಂದು ತಲಾಂತರದಿಂದ ಬಂದೈತಿ. ಮತ್ತು ಇಲ್ಲೆಲ್ಲ ಸುತ್ತಮುತ್ತ ಏನು ಪೌಳಿಗಳದಾವಲ್ಲ, ಇದು ಭಾಳ ಹಿಂದಿನ ಕಾಲದಿಂದನೂ ಬಂದು ಹೋಗೈತಿ. ಇಲ್ಲಿ ಬಂದು ಭಕ್ತರಿಗೆ ಪ್ರಸಾದ ಹಾಕೋದು ಮಾಡೋದು ಅಂಥೇಳಿ ಈಗಿನ ಜನ್ರೇಷನ್ಗೆ ಇದೆಲ್ಲ ಹೊಸದು ಅನ್ನಿಸ್ತಿರ್ಬೋದು. ಬಟ್ ಇಲ್ಲೊಂದಿಷ್ಟು ಮನೆತನಗಳು ಏನದಾವಲ್ಲ, ಇಲ್ಲಿ ಬಂದು 4 ದಿವಸ ನಿಂತು ನಿನ್ನೆ ಅರಿಶಿನ ಆಯಿತು, ಇವತ್ತು ಮದುವೆ, ಹಿಂಗೆ ನಾಳಿಂದ ನಾಳೆ ನಾಡ್ದ ಒಂದು 15-20 ಸಾವಿರ ಗಟ್ಟಲೆ ಮಂದಿಗೆ ಬಂದರೂ ಪ್ರಸಾದ ಹಾಕುವಂಥದ್ದು ಇಲ್ಲಿ ರೂಢಿ ಇಟ್ಕೊಂಡಾರು. ಇದು ಮುಂದೆ ಹಿಂಗೆ ನಡೀತೈತಿ. ಇದು ಈ ಗುಡಿದ ಒಂದು ವಿಶೇಷ ಲಕ್ಷಣ.
ಸರ್ ನಿಮ್ಮ ಹೆಸರು? ಅಜಿತ್ ಕೋಳಿ ಸರ್ ಅಂತ. ಎಲ್ಲಿಂದ ಬಂದಿದ್ದೀರಿ? ನಾವು ಇಲ್ಲಿ ಕರೋಶ ಪಕ್ಕದಲ್ಲಿ. ಹೌದಾ, ಇಲ್ಲಿನ ವಿಶೇಷತೆ ಸರ್? ವಿಶೇಷತೆ ಅಂದರೆ ಪ್ರತಿ ವರ್ಷ ಇಲ್ಲಿ ಮಕರ ಸಂಕ್ರಮಣ ದಿವಸ ಪ್ರಾರಂಭವಾಗಿ ಅತಿ ವಿಜೃಂಭಣೆಯಿಂದ 4-5 ದಿವಸ ಜಾತ್ರೆ ಜರುಗುತ್ತದೆ ರೀ. ಮತ್ತು ಈ ಭಾಗದಲ್ಲಿ ಇದು ಅತಿ ವಿಜೃಂಭಣೆಯಿಂದ ಜರುಗುತ್ತಾ ಇರುವಂಥ ದೊಡ್ಡ ಜಾತ್ರೆ ಆಗಿದೆ. ಮತ್ತು ಅಷ್ಟೇ ಅಲ್ಲ, ಈ ದೇವಸ್ಥಾನ ಜಾಗೃತ ದೇವಸ್ಥಾನ ಇದೆ. ಅದರಾಗೆ ಅನೇಕ ಭಕ್ತಾದಿಗಳು ತಮ್ಮ ಏನು ಬೇಡಿಕೆಗಳನ್ನ ಇಟ್ಟಿರ್ತಾರೆ, ಆ ಬೇಡಿಕೆಗಳು ಈಡೇರ್ತಾ ಇರ್ತಿರ್ತವೆ. ಅದಕ್ಕಾಗಿ ಪ್ರತಿ ವರ್ಷ ಸಾಕಷ್ಟು ಜನರು ತಮ್ಮ ಪೂಜೆಯ ಮುಖಾಂತರ ಅಥವಾ ತಮ್ಮ ಭಕ್ತಿಯನ್ನು ಈ ದೇವಸ್ಥಾನಕ್ಕೆ ತೋರಿಸಿಕೊಳ್ತಾರೆ. ಸರ್ ಎಷ್ಟು ವರ್ಷ ಆಗಿ ಬರ್ತಾ ಇದ್ದೀರಿ? ನಾವು ಸರಿಸುಮಾರಾಗಿ ಒಂದು 25-30 ವರ್ಷದಿಂದ ಬರ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಮ್ಯಾಮ್ ಎಲ್ಲಿಂದ ಬಂದಿದ್ದೀರಿ? ನಾವು ನಮ್ದು ಗಂಡ ಮನೆಗೆ ಗೋಕಾಕ್ ರೀ. ನಾವು ಗೋಕಾಕಿಂದ ರೀ. ನಮ್ದು ಇಲ್ಲೇ ಹಳ್ಳಿ ಐತ್ರಿ, ಅದು ಕೂಡ ಐತೆ ರೀ. ಎಷ್ಟು ವರ್ಷ ಆತ್ರಿ ನೀವು ಇಲ್ಲಿ ಬರಾಕತ್ತೀರಿ? ನಾವು ಈಗ ಒಂದು 30 ವರ್ಷ ಆತ್ರಿ. ನಾವು ಶ್ರಾವಣದಾಗ ಬರ್ತೀವಿ ರೀ ಇಲ್ಲಿ. ಅಂದ್ರೆ ನಮ್ಮ ತವ್ರ ಮನೆ ದೇವ್ರು ರೀ. ಶ್ರಾವಣದಾಗ ಬಂದು ನಮ್ಮ ಅಜ್ಜನ ಅಜ್ಜ ಅದು ಎಲ್ಲರೂ ಇಲ್ಲೇ 5 ದಿವಸ ಇರ್ತೇವೆ ರೀ. 5 ದಿವಸ ಇರ್ತೀರಿ? ಹಾಂ, ಇಲ್ಲೇ ಇರ್ತೀವಿ ರೀ 5 ದಿವಸ ರೀ. ಇಲ್ಲೇ ಅಡುಗೆ ಅದು ಮಾಡ್ತೇವೆ ರೀ. ಎಲ್ಲ 5 ಮಂದಿಗೆ ನೈವೇದ್ಯ ಅದು ನೈವೇದ್ಯ ಎಲ್ಲ 5 ದೇವ್ರಿಗೆ ಕೊಟ್ರೆ 5 ಮಂದಿಗೆ ಮುತ್ತೈದರಿಗೆ ಅದು ಮಾಡಿದವು ರೀ. ಎಲ್ಲ ಮಾಡ್ತೀವಿ ರೀ. ಜಾತ್ರೆ ಇರ್ತೈತಿ ರೀ. ಒಟ್ಟು ಸಂಕ್ರಮಣ ಇರ್ತೈತಿ ಕಾಯಂ ವರ್ಷ 5 ದಿವಸ ಜಾತ್ರೆ. ಶ್ರೀಶೈಲ ಮಲ್ಲಯ್ಯ ಅಂದ್ರೆ ಭೀ ಅಂದ್ರೆ ಅಮಣಿಗೆ ಮಲ್ಲಯ್ಯ ಅಂದ್ರೆ ಭೀ ಒಂದು ಎರಡು ಒಂದು. ನಮಸ್ಕಾರ ರೀ. ಎಲ್ಲಿಂದ ಬಂದಿರಿ? ಬಾಗಿಡಿಂದ ರೀ. ನಿಮ್ಮ ಹೆಸರು? ಲಕ್ಷ್ಮಣ ನಲ್ಕನೂರು ಅವ್ರು. ಇಲ್ಲಿ ಗುಡಿಗೆ ಭಾಳ ವರ್ಷ ಆತ್ರಿ ನೀವು ಬರಕ್ಕೆ? ನಾವು ಹುಟ್ಟಿದ ಬರತ್ತೇನೆ ರೀ. ಹುಟ್ಟಿದಾಗಿಂದ ಇಲ್ಲಿ ವಿಶೇಷತೆ ನಿಮ್ಗೆ ಏನು? ನಾವು ಚಲೋ ಐತ್ರಿ. ನಿಮಗೆ ದೇವ್ರದಿಂದ ಚಲೋ ಆಗೈತೆ? ಹಾಂ. ಮತ್ತೆ ಏನೇನು ಇದ್ರ ಬಗ್ಗೆ ಏನೇನು ತಿಳ್ಕೊಂಡಿರಿ? ನಾವು ಹುಟ್ಟಿದ ನಮ್ಮ ಅಪ್ಪ ಅಮ್ಮ ಮನೆಯವ್ರು ಇದೈತ್ರಿ. ಹಂಗಾಗಿ ನಡ್ಕೊತ ಬರ್ತಾನೆ ರೀ. ಒಮ್ಮೆ ಸೈಕಲ್ ಮೇಲೆ ಬರ್ತಾನೆ ರೀ. ಸೈಕಲ್ ಮೀಟ್ರ್ ಬರ್ತಾವೆ ಸರ್. ತಿಂಗಳ ಅಮಾಸಿಗೆ ಬರ್ತಾವೆ ಸರ್. ನಮ್ಗೆ ಚಲೋ ಐತೆ ಸರ್. ಈಗ ಇಲ್ಲೇ ಇರ್ತೀವಿ, ಬರೀ ದರ್ಶನ ಇಲ್ಲ ಸರ್, ಇಲ್ಲೇ ಇರ್ತೀವಿ. ಹಾಂ ರೀ. 5 ದಿವಸ ಇಲ್ಲಿ. ಚೆಲ್ಲಪಿಲ್ಲಿ ಮಾಡಬೇಡ್ರಿ. ನಿಮ್ಮ ಹೆಸರು ಸರ್? ನಮ್ದು ಹೆಸರು ಮೋಹನ್ ವೀರಗೌಡ ಪಾಟೀಲ್. ಎಲ್ಲಿಂದ ಬಂದಿರಿ ನೀವು? ನಾವು ಬೆಳಗಾವಿಯಿಂದ ಬಂದೀವಿ. ಎಷ್ಟು ವರ್ಷ ನೀವು ಇಲ್ಲಿ ಬರಕ್ಕೆ? ನಾವು ಈ ಸಣ್ಣಾಗಿರ್ತಾ ಇದ್ದಂತ ಬರ್ತೀವಿ. ಒಟ್ಟೆ ಎಷ್ಟು ವರ್ಷ ಆದಂಗ್ರಿ ಇದು? ಅದ ಸಾಧಾರಣ ಈಗ 68 ವರ್ಷ ಐತ್ರಿ ನನಗೆ. ಒಂದು 10-15 ವರ್ಷದಿಂದ ಬರಾಕ 10-15 ವರ್ಷದಿಂದ ವಯಸ್ಸಾಗ ಇದ್ದಾಗ 7-8 ವರ್ಷ ಇದ್ದಾಗಿಂದ ಬರಾಕತ್ತೇನೆ. 7-8 ವರ್ಷ. ಮತ್ತೆ ಇಲ್ಲಿನ ಗುಡಿ ವಿಶೇಷ ಅಂದ್ರೆ ಇದು ಶ್ರೀಶೈಲ ಮಲ್ಲಿಕಾರ್ಜುನನ ಬಂದು ಇಲ್ಲಿ ನೆಲೆಸಿದಾನ್ರಿ. ಹಾಂ, ಇಲ್ಲಿ ಒಬ್ಬ ಭಕ್ತ ವರ್ಷ ಹೋಗಿದ್ದ. ಅವ 1 ವರ್ಷ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ನಿನ್ನ ದರ್ಶನ ಇಲ್ಲಪ್ಪ ಅಂತ ಹೆಂಗೆ ಅಂತ ಕೇಳಿದ್ರೆ ಇಲ್ಲೇ ಬರ್ತೇನೆ ನಾನು, ನೀ ಏನು ನನ್ನ ಕಡೆ ಬರೋಕೆ ಹೋಗಬೇಡ, ನಾನೇ ಇಲ್ಲಿ ನಿಲ್ಲಿಸ್ತೇನೆ ಅಂಥೇಳಿ ಬಂದು ಇಲ್ಲಿ ನೆಲೆಸಿದ. ಇಲ್ಲಿ ಪ್ರಸಾದದು ಇದು ಮಾಡ್ತಾರಲ್ರಿ, ಪ್ರಸಾದ ಕೊಡ್ತಾರಲ್ಲ, ಅದ್ರ ಬಗ್ಗೆ ಏನು ಹೇಳಕ್ ಬರ್ತೀರಿ? ಇಲ್ಲಿ ಅಮಾಸಿ ದಿವಸ ಮಾತ್ರ ಪ್ರಸಾದ ಕೊಡ್ತಾರೆ. ಪ್ರಸಾದ ಕಾಯಂ ಅಮಾಸಿಗೆ ಇರ್ತೈತಿ? ಹಾಂ, ಅಮಾಸಿ ದಿವಸ ಪ್ರಸಾದ ಕೊಡ್ತಾರೆ. ಅಂದ್ರೆ ಮಂದಿ ಹೆಚ್ಚ ಎಲ್ಲಿ ಯಾವಾಗ ಇರ್ತಾರ ಅವಾಗ ಶ್ರಾವಣದಾಗ ಮೊದಲನೇ ಸೋಮವಾರ 4 ಸೋಮವಾರ ಕೊಡ್ತಾರೆ. 4 ಸೋಮವಾರ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಶಂಭು ಅಂತ. ನಾವು ಭವನ ಸೌದತ್ತಿ, ರಾಯಬಾಗ್ ತಾಲೂಕದಿಂದ ಬಂದಿರೋದು. ಇದು ಮಲ್ಲಿಕಾರ್ಜುನ ಸ್ವಾಮಿಗಳ ಜಾತ್ರೆ ಬಹಳ ವಿಜೃಂಭಣೆಯಿಂದ ಜಾತ್ರೆ ಆಗ್ತಿದ್ರಿ.
ವರ್ಷ ಬಟ್ ಯಾಕೋ ಜನರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮತ್ತು ಮೊದಲು ದನಗಳ ಜಾತ್ರೆ ದೊಡ್ಡದಾಗ್ತಾಯಿತ್ತು. ಈಗ ದನಗಳು ಯೂಸ್ ಮಾಡೋದು ಎತ್ತುಗಳೆಲ್ಲ ರೈತರು ಕಮ್ಮಿ ಆಗೋದ್ರಿಂದ ಈ ಜಾತ್ರೆ ದನಗಳ ಜಾತ್ರೆನೂ ಕಮ್ಮಿ ಆಗ್ತಾಯಿದೆ. ಬಟ್ ನಾವೆಲ್ಲ ದನಗಳು ಸಾಕಬೇಕು ಮತ್ತು ನಮ್ಮ ಹಿಂದಿನ ಕಲ್ಚರ್ನ ಮತ್ತೆ ನಾವು ಫ್ರಂಟಿಗೆ ತಂದು ಮತ್ತು ಜಾತ್ರೆಯಲ್ಲಿ ಜನಗಳನ್ನ ಜಾಸ್ತಿ ಸೇರಿಸಿ ಜಾತ್ರೆನ ಮತ್ತೆ ಗ್ರ್ಯಾಂಡಾಗಿ ಮಾಡಬೇಕು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಮೇಡಮ್. ನನ್ನ ಹೆಸರು ಬಾಬು ಮಿರ್ಜಾ ಅಂತ ಹೇಳ್ರಿ, ಪ್ರಾಪರ್ ಚಿಕ್ಕೋಡಿ. ಈಗ ಒಂದು 100 ವರ್ಷದ ಹಿಸ್ಟ್ರಿ ಹೇಳ್ತಾನೆ ನಾನು. ಪೈಲ ನಮ್ಮ ಅಜ್ಜದಿಂದ ಚಾಲೂ ಆತ್ರಿ. ಚಿಕ್ಕೋಡಿಂದ ಪೈಲ ನಡ್ಕೋತ ಬರ್ತಿದ್ರು. ಎಷ್ಟು ಮಂದಿ ಬರ್ತಿದ್ರಿ? ಒಳ್ಳೆ ಅಂದ್ರೆ ಒಂದು 10-20 ಮಂದಿ ಅಷ್ಟೇ ಬರ್ತಿದ್ರಿ. ಸಣ್ಣ ನಡ್ಕೋತ ಬರೋದಾಯ್ತು, ಇದಾಯ್ತು, ಎಲ್ಲ ಆಯ್ತು. ಆ ನಂತರ ಅವ್ರು ಏನು ಮಾಡಿರಿ, ಒಂದು ಸ್ವಲ್ಪ ಸುಧಾರಿಸಿರಿ ನಮ್ಮ ಅಜ್ಜಗಳು. ಅವಾಗ ಫೈನಾನ್ಸಿಯಲಿ ವೀಕ್ ಇದ್ರು ಅವಾಗ, ಅಂದ್ರೂ ಮಲ್ಲಪ್ಪನ ಸೇವೆ ಮಾಡೋಕೆ ಬರ್ತಿದ್ರಿ. ಅದನ್ನ ಏನು ಮಾಡ್ಕೋತ ಬಂದ್ರಿ, ಚಕಡಿ ಗಾಡಿ ಒಂದು ತೊಗೊಂಡ್ರು. ಚಕಡಿ ಗಾಡಿಯಾಗ ಬರಕತ್ರಿ 30 ವರ್ಷಗಟ್ಟಲೆ ಚಕಡಿ ಗಾಡಿಯಾಗ ಬಂದಾರೆ. ಅಲ್ಲಿಂದ ಬಂದು ಇಲ್ಲಿ ಹೊರಗಡೆ ತಂಬು ಹಾಕಿ ಅಲ್ಲಿಗೆ ಮಂದಿಗೆ ಒಂದು 4-10 ಮಂದಿಗೆ ಅಷ್ಟೇ ಇದು ಮಾಡ್ತಿದ್ರಿ ಅವ್ರು ಪ್ರಸಾದ ಸೇವೆ. ಅದು ಮಾಡ್ಕೋತ ನಮ್ಮ ಅಜ್ಜಂದು ಇದಾಗನ ರೀ, ನಮ್ಮ ಅಜ್ಜ ಏನು ಮಾಡಕತ್ತ, ಎಲ್ಲ ಅಣ್ಣ ತಮ್ಮರು ಕೂಡಿದೆವು, ಹೆಂಗೆ ಕೂಡಿದೆವು ಹಿಂಗೆ ಕೂಡಿ ಜಾತ್ರೆ ಮಾಡ್ಕೋತ ಹೋಗೋಣ ಅಂತೇಳಿ ನಮ್ಮ ಗ್ರ್ಯಾಂಡ್ ಫಾದರ್ ಹೇಳಿ. ನಮ್ಮ ಗ್ರ್ಯಾಂಡ್ ಫಾದರ್ ಹೇಳೋಕ್ಕಾಗಲಿ ಅದನ್ನು ಕಂಟಿನ್ಯೂ ಮಾಡ್ಕೋತ ಅವ್ರು ಒಂದು 20 ವರ್ಷ ಮಾಡಿರಿ. ಆ ಅಂತಾರೆ ನಮ್ಮ ಫಾದರ್ ಬಂದ್ರಿ ಇದನ್ನೆಲ್ಲ ಇದು ಮಾಡ್ಕೋಕೆ ಮೇನ್ ಅವರ ಚಾಲೂ ಮಾಡಿರಿ ನಮ್ಮ ಫಾದರ್. ಆ ವೇಳೆಗೆ ನಮ್ಮ ಅಜ್ಜ ಇದ್ದಾಗ ಇವನ್ನೆಲ್ಲ ಕನ್ಸ್ಟ್ರಕ್ಷನ್ದು ಏನು ಇದ್ರಕ್ಕಿಲ್ಲ. ಇವ್ರೇನು ಅದಾವಾಗ ದೇವ್ರು ಬಂದಾಗ ನೀವು ಇದು ಇಟ್ಕೋರಿ, ನೀವು ಕಟ್ಕೋರಿ ತನನ ಇವರೆಲ್ಲ ನಾವೆಲ್ಲರೂ 4 ಮಂದಿ ತಂದವ್ರು ಕೂಡ್ರಿ. ಮಿರ್ಜೆ ಮತ್ತು ಪಟ್ಟಣ ಶೆಟ್ಟಿ, ಆ ಕಡೆ ಬಾಗಿ ಮಿರ್ಜೆ ಇವೆಲ್ಲ ಇದು ಮಾಡಿದ್ದು ಅವ್ರು ಪೈಲಾದಿಂದ ಪೌಳಿ ಅಂತೇಳಿ ನಮ್ಮ ಹಕ್ಕದು ಪೌಳಿ ರೀ. ಈ ಥರ ಯಾರಿಗೆ ಏನೂ ಮಾಡೋಕ್ಕೂ ಬರೋದಿಲ್ಲ, ಏನೂ ಇಲ್ಲ. ನಾವು ಜಾತ್ರೆಯಾಗ 3 ದಿವಸ ಬರ್ತೀವಿ ರೀ. 3 ದಿವಸ ಕಮ್ಗೆ ಎಲ್ಲರಿಗೂ ಪ್ರಸಾದ ಹಾಕಿಸ್ತೀವಿ ರೀ. ಪ್ರಸಾದ ಹಾಕಿದ ಕೂಡ ಮಲ್ಲಪ್ಪನ ಆಶೀರ್ವಾದ ಎಷ್ಟು ಬೇಕಟ್ಟು ಸೇವಾನೂ ಮಾಡ್ತೀವಿ ರೀ. ಇನ್ನೂ ತನಕ ಯಾವ ಸ್ವಾಮಿಗಳದು ಬಂದ್ರೆ ನಮ್ಮ ಕಡೆ ಮಿರ್ಜೆ ಫ್ಯಾಮಿಲಿಯಾಗ ಒಂದು ದಕ್ಷಿಣ ಕೇಳಿ ಕಿಂवा ಒಂದು ಏನೂ ಕೇಳಿ ಯಾರು ಎಂದೂ ಮಲ್ಲಪ್ಪ ಸ್ವಾಮಿಗಳು ಬಂದಾರಪ್ಪ ಅಂತಂದ್ರೆ ಅವ್ರಿಗೆ ಏನು ಬೇಕು ಅದನ್ನು ಕೊಟ್ಟ ಕಳಿಸ್ತೀವಿ ರೀ. ಇನ್ನೂ ತನಕ ಇದನ್ನು 50 ವರ್ಷಗಟ್ಟಲೆ ಎಲ್ಲ ನಮ್ಮ ಹಿರಿಯರಿಂದ ಏನು ಮಾಡ್ಕೋತ ಬಂದಿದ್ರಿ. ಅದನ್ನು ನಾವು ಏನು ಹುಡುಗರೆಲ್ಲ ಕೂಡಿದೇವ್ರಿಗೆ, ಎಲ್ಲ ಹುಡುಗರು ಬೇರೆ ಇದೇವ್ರಿ. ಎಲ್ಲ ಮನೆತನ ನಮ್ಮ ಮಿರ್ಜೆ ಫ್ಯಾಮಿಲಿ ಎಲ್ಲರೂ ಬೇರೆ. ಖರೆ ನಾವು ಈ 4-5 ದಿವಸದಾಗ ಏನು ಮಾಡ್ತೀವಿ ರೀ, ಅಂಗಡಿ ಬಂದ್ ಮಾಡ್ತೀವಿ ರೀ, ನಮ್ಮ ಉದ್ಯೋಗ ಬಂದ್ ಮಾಡ್ತೀವಿ ರೀ, ನಮ್ಮ ಜಾಬ್ ಬಂದ್ ಮಾಡ್ತೀವಿ. ಕಂಪ್ಲೀಟ್ ಎಲ್ಲ ಕೀಲಿ ಜಡದ್ರಿ ಅಮ್ಮನಿಗೆ ಜಾತ್ರೆ ಮಾಡಕ್ಕೆ ಮಲ್ಲಪ್ಪನ ಸೇವಾ ಮಾಡ್ಬೇಕಂತ ಹೇಳಿ ನಾವೆಲ್ಲರೂ ಕೂಡ್ತೀವಿ. ಇಲ್ಲಿ ಆಚಾರಿ ಇಲ್ಲ, ಯಾರು ಅಡುಗೆ ಮಾಡೋದು ಯಾರೂ ಇಲ್ಲ. ಸ್ವತಃ ನಮ್ಮ ಹೆಣ್ಮಕ್ಳ ಮಾಡಬೇಕು. ಇದನ್ನು ಟ್ರಕ್ ಗಟ್ಟಲೆ ಸಾಮಾನು ತುಂಬ್ಕೊಂಡು ಬರ್ತೀವಿ ರೀ. ಟ್ರಕ್ ಗಟ್ಟಲೆ ನಾವು ಒಯ್ತೀವಿ ಮಲ್ಲಪ್ಪ ಜನ ಆಶೀರ್ವಾದ.